ಸ್ನೇಹಿತರೆ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಕೇಳಲಾಗುವ ಪ್ರಶ್ನೆಗಳಲ್ಲಿ ಒಂದು ದೇವರು ಇದ್ದಾನೆಯೇ? ಈ ಪ್ರಶ್ನೆಗೆ ಅನೇಕ ಧರ್ಮಗಳು ತಮ್ಮದೇ ಆದ ಉತ್ತರವನ್ನು ನೀಡಿವೆ. ಆದರೆ ಜಗತ್ತಿನ ಶ್ರೇಷ್ಠ ಜ್ಞಾನಿಗಳಲ್ಲಿ ಒಬ್ಬನಾದ ಗೌತಮ ಬುದ್ಧನು ಈ ಪ್ರಶ್ನೆಗೆ ಏನು ಉತ್ತರ ನೀಡಿದ? ಬುದ್ಧನು ದೇವರನ್ನು ನಂಬಿದ್ದನೆ ಅಥವಾ ದೇವರ ಅಸ್ತಿತ್ವವನ್ನು ನಿರಾಕರಿಸಿದ್ದನೆ? ಬುದ್ಧನು ಏಕೆ ದೇವರ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ? ಆತನು ಜನರಿಗೆ ಏನನ್ನು ಕಲಿಸಿದ? ಇಂದಿನ ಈ ವಿಡಿಯೋದಲ್ಲಿ ಬುದ್ಧನ ಮೂಲ ಬೋಧನೆಗಳ ಆಧಾರದ ಮೇಲೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಭಾಗ 1. ಬುದ್ಧನು ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡಿದ್ದನ? ಮೊದಲನೆಯದಾಗಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಬಹಳ ಜನರು ಬುದ್ಧನು ದೇವರ ವಿರೋಧಿ ಎಂದು ಭಾವಿಸುತ್ತಾರೆ. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಬುದ್ಧನು ಎಂದಿಗೂ ದೇವರೇ ಇಲ್ಲ ಎಂದು ಹೇಳಲಿಲ್ಲ. ಹಾಗೆಯೇ ದೇವರೇ ಇದ್ದಾನೆ ಎಂದು ಹೇಳಲಿಲ್ಲ. ಏಕೆಂದರೆ ಬುದ್ಧನ ಗಮನ ದೇವರ ಮೇಲೆ ಇರಲಿಲ್ಲ. ಅವನ ಗಮನ ಮನುಷ್ಯನ ದುಃಖದ ಮೇಲೆ ಇತ್ತು. ಬುದ್ಧನು ಹೇಳಿದನು, ನೀನು ದುಃಖದಲ್ಲಿದ್ದಾಗ ದೇವರ ಬಗ್ಗೆ ವಾದ ಮಾಡುವುದಕ್ಕಿಂತ ಮೊದಲು ಆ ದುಃಖದಿಂದ ಹೊರಬರುವ ದಾರಿಯನ್ನು ಕಂಡುಕೋ. ಅವನಿಗೆ ಮುಖ್ಯವಾಗಿದ್ದು ದುಃಖದ ಕಾರಣ, ದುಃಖದ ಪರಿಹಾರ ಮತ್ತು ಮುಕ್ತಿಯ ಮಾರ್ಗ. ಆದ್ದರಿಂದ ದೇವರ ಬಗ್ಗೆ ಅಂತ್ಯವಿಲ್ಲದ ಚರ್ಚೆಗಳನ್ನು ಅವನು ಅನಾವಶ್ಯಕ ಎಂದು ನೋಡಿದನು. ಭಾಗ 2. ವಿಷದ ಬಾಣದ ಉದಾಹರಣೆ. ಒಮ್ಮೆ ಒಬ್ಬ ವ್ಯಕ್ತಿ ಬುದ್ಧನನ್ನು ಕೇಳಿದನು, ದೇವರು ಇದ್ದಾನೆಯೇ? ಆಗ ಬುದ್ಧನು ಉತ್ತರಿಸುವ ಬದಲು ಒಂದು ಕಥೆಯನ್ನು ಹೇಳಿದನು. ಒಬ್ಬ ವ್ಯಕ್ತಿಗೆ ವಿಷದ ಬಾಣ ತಗುಲುತ್ತದೆ. ವೈದ್ಯರು ಬಾಣವನ್ನು ತೆಗೆಯಲು ಬರುತ್ತಾರೆ. ಆದರೆ ಗಾಯಗೊಂಡ ವ್ಯಕ್ತಿ ಹೇಳುತ್ತಾನೆ, ಮೊದಲು ಈ ಬಾಣವನ್ನು ಯಾರು ಹೊಡೆದರು? ಅವರ ಹೆಸರು ಏನು? ಅವರು ಯಾವ ಜಾತಿಯವರು? ಬಾಣ ಯಾವ ಮರದಿಂದ ಮಾಡಲಾಗಿದೆ? ಇವೆಲ್ಲ ಗೊತ್ತಾದ ನಂತರ ಮಾತ್ರ ನಾನು ಚಿಕಿತ್ಸೆ ಪಡೆಯುತ್ತೇನೆ. ಅಷ್ಟರಲ್ಲಿ ವಿಷ ದೇಹವನ್ನೆಲ್ಲ ಆವರಿಸಿ ಅವನು ಸಾಯುತ್ತಾನೆ. ಬುದ್ಧನು ಹೇಳಿದನು, ನಾವು ಕೂಡ ಹಾಗೆಯೇ ದುಃಖದಲ್ಲಿದ್ದರೂ ದೇವರು ಇದ್ದಾನೆಯೇ? ಲೋಕವನ್ನು ಯಾರು ಸೃಷ್ಟಿಸಿದರು ಎಂಬ ಪ್ರಶ್ನೆಗಳಲ್ಲಿ ಸಮಯ ಕಳೆಯುತ್ತೇವೆ. ಮೊದಲು ದುಃಖದಿಂದ ಮುಕ್ತರಾಗುವುದು ಮುಖ್ಯ. ಭಾಗ 2. ಬುದ್ಧನು ಸೃಷ್ಟಿಕರ್ತ ದೇವರ ಬಗ್ಗೆ ಏಕೆ ಮೌನವಾಗಿದ್ದ? ಸ್ನೇಹಿತರೆ, ಈಗ ಅತ್ಯಂತ ಮಹತ್ವದ ಪ್ರಶ್ನೆಗೆ ಉತ್ತರ ತಿಳಿಯೋಣ. ಬುದ್ಧನು ದೇವರ ಬಗ್ಗೆ ಏಕೆ ಮೌನವಾಗಿದ್ದ? ಬಹಳ ಜನರು ಈ ಮೌನವನ್ನು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದಾರೆ. ಕೆಲವರು ಬುದ್ಧನು ದೇವರನ್ನು ನಂಬಿರಲಿಲ್ಲ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಬುದ್ಧನು ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡಿದ್ದ ಎಂದು ಹೇಳುತ್ತಾರೆ. ಆದರೆ ಬುದ್ಧನ ಬೋಧನೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಅವನ ಮೌನದ ಹಿಂದೆ ಒಂದು ಗಂಭೀರ ಕಾರಣವಿತ್ತು. ಬುದ್ಧನ ಜೀವನದ ಉದ್ದೇಶ ಬ್ರಹ್ಮಾಂಡವನ್ನು ಯಾರು ಸೃಷ್ಟಿಸಿದರು ಎಂಬ ಪ್ರಶ್ನೆಗೆ ಉತ್ತರ ನೀಡುವುದಲ್ಲ. ಮನುಷ್ಯನ ದುಃಖಕ್ಕೆ ಅಂತ್ಯ ಕಾಣಿಸುವ ಮಾರ್ಗವನ್ನು ತೋರಿಸುವುದೇ ಅವನ ಗುರಿಯಾಗಿತ್ತು. ಅವನು ಮನುಷ್ಯರನ್ನು ಗಮನಿಸಿದಾಗ ಅವರ ಜೀವನದಲ್ಲಿ ಕಾಣಿಸಿಕೊಂಡದ್ದು ದುಃಖ, ಭಯ, ಕೋಪ, ಅಸೂಯೆ, ಲೋಭ ಮತ್ತು ಅಹಂಕಾರ. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳದೆ ದೇವರ ಬಗ್ಗೆ ಅನಂತವಾದ ಚರ್ಚೆ ನಡೆಸುವುದರಿಂದ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂದು ಅವನು ತಿಳಿದಿದ್ದ. ಆದ್ದರಿಂದ ಬುದ್ಧನು ತನ್ನ ಶಿಷ್ಯರಿಗೆ ಹೀಗೆ ತಿಳಿಸುತ್ತಿದ್ದನು, ಜೀವನವನ್ನು ಬದಲಾಯಿಸದ ಪ್ರಶ್ನೆಗಳಿಗಿಂತ ಜೀವನವನ್ನು ಬದಲಾಯಿಸುವ ಸತ್ಯವನ್ನು ಹುಡುಕಿ. ಒಮ್ಮೆ ಒಬ್ಬ ಶಿಷ್ಯ ಬುದ್ಧನನ್ನು ಕೇಳಿದನು, ಈ ವಿಶ್ವಕ್ಕೆ ಆರಂಭವಿದೆಯೇ? ಅಂತ್ಯವಿದೆಯೇ? ದೇವರು ಯಾರು? ಬುದ್ಧನು ನಗುತ್ತಾ ಉತ್ತರಿಸಿದನು, ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೂ ನಿನ್ನ ಮನಸ್ಸಿನ ಲೋಭ ಕಡಿಮೆಯಾಗುತ್ತದೆಯೇ? ನಿನ್ನ ಕೋಪ ಮಾಯವಾಗುತ್ತದೆಯೇ? ನಿನ್ನ ದುಃಖ ದೂರವಾಗುತ್ತದೆಯೇ? ಶಿಷ್ಯ ಮೌನವಾಗಿ ಬಿಟ್ಟನು. ಆಗ ಬುದ್ಧನು ಹೇಳಿದನು, ನಿನ್ನ ಜೀವನಕ್ಕೆ ಉಪಯೋಗವಾಗುವ ಜ್ಞಾನವನ್ನು ಮೊದಲು ಸಂಪಾದಿಸು. ಇದು ಬುದ್ಧನ ಬೋಧನೆಯ ಮೂಲ ತತ್ವ. ಅವನು ಯಾವುದೇ ನಂಬಿಕೆಯನ್ನು ಬಲವಂತವಾಗಿ ಒಪ್ಪಿಸಲಿಲ್ಲ. ಬದಲಿಗೆ ಪ್ರತಿಯೊಬ್ಬರು ತಮ್ಮ ಅನುಭವದಿಂದ ಸತ್ಯವನ್ನು ಅರಿಯಬೇಕು ಎಂದು ಹೇಳಿದನು. ಬುದ್ಧನು ಹೇಳಿದ ಪ್ರಮುಖ ಸಂದೇಶವೇನೆಂದರೆ, ಯಾವುದನ್ನು ಕೇವಲ ಕೇಳಿದ್ದಕ್ಕಾಗಿ ನಂಬಬೇಡಿ. ಪರಂಪರೆಯಿಂದ ಬಂದಿದೆ ಎಂದು ನಂಬಬೇಡಿ. ಗುರು ಹೇಳಿದರೆ ಮಾತ್ರ ನಂಬಬೇಡಿ. ನಿಮ್ಮ ಅನುಭವ ಮತ್ತು ವಿವೇಕದಿಂದ ಅದು ಸತ್ಯವೆಂದು ಕಂಡರೆ ಮಾತ್ರ ಅದನ್ನು ಸ್ವೀಕರಿಸಿ. ಇದು ಅಂಧನಂಬಿಕೆಯನ್ನು ವಿರೋಧಿಸಿದ ಸಂದೇಶವಾಗಿತ್ತು, ದೇವರನ್ನು ವಿರೋಧಿಸಿದ ಸಂದೇಶವಲ್ಲ. ಬುದ್ಧನಿಗೆ ಮುಖ್ಯವಾದುದು ಹೊರಗಿನ ದೇವರ ಹುಡುಕಾಟಕ್ಕಿಂತ ಒಳಗಿನ ಜಾಗೃತಿ. ಅವನು ಹೇಳುತ್ತಿದ್ದನು, ಮನಸ್ಸನ್ನು ಗೆದ್ದವನು 1000 ಯುದ್ಧಗಳನ್ನು ಗೆದ್ದವನಿಗಿಂತ ಶ್ರೇಷ್ಠನು. ಈ ಮಾತಿನಲ್ಲಿ ಒಂದು ದೊಡ್ಡ ಸತ್ಯ ಅಡಗಿದೆ. ಮನುಷ್ಯನ ದೊಡ್ಡ ಶತ್ರು ಹೊರಗಿಲ್ಲ, ಅವನ ಮನಸ್ಸಿನಲ್ಲೇ ಇದೆ. ಅದನ್ನು ಜಯಿಸಿದರೆ ಜೀವನವೇ ಬದಲಾಗುತ್ತದೆ. ಬುದ್ಧನ ಬೋಧನೆಯ ಪ್ರಕಾರ ದೇವರ ಬಗ್ಗೆ ಗಂಟೆಗಟ್ಟಲೆ ವಾದ ಮಾಡುವುದಕ್ಕಿಂತ ಒಂದು ಕ್ಷಣ ಕೋಪವನ್ನು ನಿಯಂತ್ರಿಸುವುದು ಹೆಚ್ಚು ಮೌಲ್ಯಯುತ. ಒಬ್ಬ ವ್ಯಕ್ತಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಬಹುದು, ಸಾವಿರಾರು ಪ್ರಾರ್ಥನೆಗಳನ್ನು ಮಾಡಬಹುದು. ಆದರೆ ಅವನ ಹೃದಯದಲ್ಲಿ ದ್ವೇಷ, ಅಸೂಯೆ ಮತ್ತು ಕ್ರೂರತೆ ತುಂಬಿದ್ದರೆ ಆ ಪ್ರಾರ್ಥನೆಗಳು ಅವನನ್ನು ಮುಕ್ತಗೊಳಿಸುವುದಿಲ್ಲ. ಆದರೆ ಮತ್ತೊಬ್ಬ ವ್ಯಕ್ತಿ ಯಾವುದೇ ಧಾರ್ಮಿಕ ವಾದಗಳಲ್ಲಿ ತೊಡಗದೆ ಕರುಣೆ, ಪ್ರೀತಿ, ಸತ್ಯ ಮತ್ತು ದಯೆಯಿಂದ ಬದುಕಿದರೆ ಅವನು ಮುಕ್ತಿಯ ಮಾರ್ಗದಲ್ಲಿ ಸಾಗುತ್ತಿದ್ದಾನೆ ಎಂದು ಬುದ್ಧನು ಹೇಳಿದನು.
ಆದ್ದರಿಂದ ಬುದ್ಧನ ಮೌನವು ಉತ್ತರದ ಕೊರತೆಯಲ್ಲ, ಅದು ಮನುಷ್ಯನನ್ನು ಸರಿಯಾದ ಪ್ರಶ್ನೆಯ ಕಡೆಗೆ ತಿರುಗಿಸುವ ಪ್ರಯತ್ನವಾಗಿತ್ತು. ಅವನ ಸಂದೇಶ ಸರಳವಾಗಿತ್ತು. ದೇವರನ್ನು ಹುಡುಕುವುದಕ್ಕೂ ಮುಂಚೆ ನಿನ್ನ ಮನಸ್ಸನ್ನು ಅರಿತುಕೋ, ನಿನ್ನೊಳಗಿನ ಅಜ್ಞಾನವನ್ನು ದೂರ ಮಾಡು, ಆಗ ಜೀವನದ ಸತ್ಯ ನಿನಗೆ ಸ್ವತಃ ಗೋಚರಿಸುತ್ತದೆ. ಈ ಕಾರಣದಿಂದಲೇ ಬುದ್ಧನು ಸೃಷ್ಟಿಕರ್ತ ದೇವರ ಬಗ್ಗೆ ಅಂತಿಮ ತೀರ್ಪು ನೀಡದೆ ಮನುಷ್ಯನ ಜೀವನವನ್ನು ಉತ್ತಮಗೊಳಿಸುವ ಮಾರ್ಗದತ್ತ ತನ್ನ ಸಂಪೂರ್ಣ ಗಮನವನ್ನು ಹರಿಸಿದನು. ಭಾಗ 3. ಬುದ್ಧನು ದೇವತೆಗಳು ಮತ್ತು ಸ್ವರ್ಗದ ಬಗ್ಗೆ ಏನು ಹೇಳಿದ? ಸ್ನೇಹಿತರೆ, ಈಗ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ತಿಳಿಯೋಣ. ಬುದ್ಧನು ದೇವರನ್ನು ಸೃಷ್ಟಿಕರ್ತನಾಗಿ ವಿವರಿಸದಿದ್ದರೆ ದೇವತೆಗಳು ಮತ್ತು ಸ್ವರ್ಗವನ್ನು ನಂಬಿದ್ದನೆ? ಇದಕ್ಕೆ ಉತ್ತರ ಸ್ವಲ್ಪ ಆಶ್ಚರ್ಯಕರವಾಗಿದೆ. ಬೌದ್ಧ ಗ್ರಂಥಗಳ ಪ್ರಕಾರ ಬುದ್ಧನು ದೇವತೆಗಳು, ದೇವರುಗಳು ಮತ್ತು ವಿವಿಧ ಸ್ವರ್ಗಲೋಕಗಳ ಅಸ್ತಿತ್ವವನ್ನು ಉಲ್ಲೇಖಿಸುತ್ತಾನೆ. ಆದರೆ ಅವನು ಅವುಗಳನ್ನು ಸರ್ವಶಕ್ತ ಸೃಷ್ಟಿಕರ್ತರಾಗಿ ವಿವರಿಸುವುದಿಲ್ಲ. ಅಂದರೆ ಬೌದ್ಧ ದೃಷ್ಟಿಯಲ್ಲಿ ದೇವತೆಗಳು ಸಹ ಜನನ ಮರಣದ ಚಕ್ರದಿಂದ ಸಂಪೂರ್ಣ ಮುಕ್ತರಾಗಿರುವ ಜೀವಿಗಳಲ್ಲ. ಅವರು ಪುಣ್ಯದ ಫಲದಿಂದ ಉನ್ನತ ಲೋಕಗಳಲ್ಲಿ ಜನಿಸಿದವರಾಗಿರಬಹುದು, ಆದರೆ ಅವರ ಆಯುಷ್ಯ ಮುಗಿದ ನಂತರ ಮತ್ತೆ ಬೇರೆ ಜನ್ಮವನ್ನು ಪಡೆಯುತ್ತಾರೆ. ಇದು ಕೇಳಲು ಅಚ್ಚರಿಯಾಗಬಹುದು. ನಾವು ಸಾಮಾನ್ಯವಾಗಿ ದೇವರನ್ನು ಶಾಶ್ವತ, ಎಲ್ಲವನ್ನೂ ನಿಯಂತ್ರಿಸುವ ಶಕ್ತಿಯಾಗಿ ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಬುದ್ಧನ ದೃಷ್ಟಿಯಲ್ಲಿ ದೇವತೆಗಳಿಗೂ ಅನಿತ್ಯತೆ, ಶಾಶ್ವತವಲ್ಲದ ಸ್ವಭಾವ ಅನ್ವಯಿಸುತ್ತದೆ. ಒಮ್ಮೆ ಬುದ್ಧನು ತನ್ನ ಶಿಷ್ಯರಿಗೆ ಹೇಳಿದನೆಂದು ಬೌದ್ಧ ಪರಂಪರೆಯಲ್ಲಿ ಉಲ್ಲೇಖಿಸಲಾಗುತ್ತದೆ. ಯಾವ ಲೋಕದಲ್ಲಿದ್ದರೂ, ಯಾವ ಸ್ಥಾನದಲ್ಲಿದ್ದರೂ ಎಲ್ಲವೂ ಬದಲಾವಣೆಗೆ ಒಳಪಟ್ಟಿವೆ. ಇದರ ಅರ್ಥ ಏನೆಂದರೆ ಸ್ವರ್ಗದಲ್ಲಿರುವುದರಿಂದಲೇ ಶಾಶ್ವತ ಮುಕ್ತಿ ದೊರೆಯುವುದಿಲ್ಲ. ಸ್ವರ್ಗವೇ ಅಂತಿಮ ಗುರಿಯಲ್ಲ. ಬುದ್ಧನ ಪ್ರಕಾರ ಒಳ್ಳೆಯ ಕರ್ಮಗಳಿಂದ ಒಬ್ಬನು ಸುಖಕರ ಲೋಕದಲ್ಲಿ ಜನಿಸಬಹುದು, ಆದರೆ ಆ ಸುಖವು ಶಾಶ್ವತವಲ್ಲ. ಒಂದು ದಿನ ಆ ಪುಣ್ಯದ ಫಲ ಮುಗಿಯಬಹುದು, ಆಗ ಮತ್ತೆ ಜನನ ಮರಣದ ಚಕ್ರ ಮುಂದುವರಿಯುತ್ತದೆ. ಆದ್ದರಿಂದ ಬುದ್ಧನು ಹೇಳಿದ್ದು, ಸ್ವರ್ಗವನ್ನು ಪಡೆಯುವುದಕ್ಕಿಂತ ಜನನ ಮರಣದ ಚಕ್ರದಿಂದ ಸಂಪೂರ್ಣ ಮುಕ್ತರಾಗುವುದು ಶ್ರೇಷ್ಠ. ಈ ಸಂಪೂರ್ಣ ಮುಕ್ತಿಯನ್ನೇ ನಿರ್ವಾಣ ಎಂದು ಕರೆಯಲಾಗುತ್ತದೆ. ಬುದ್ಧನ ಪ್ರಮುಖ ಸಂದೇಶ. ಬುದ್ಧನು ತನ್ನ ಶಿಷ್ಯರಿಗೆ ಆಗಾಗ ಹೇಳುತ್ತಿದ್ದನು, ನೀನು ದೇವತೆಗಳನ್ನು ಪೂಜಿಸಬೇಕೋ ಬೇಡವೋ ಎಂಬುದಕ್ಕಿಂತ ನಿನ್ನ ಮನಸ್ಸಿನಲ್ಲಿ ಕರುಣೆ, ದಯೆ ಮತ್ತು ಪ್ರಜ್ಞೆ ಬೆಳೆಯುತ್ತಿದೆಯೇ ಎಂಬುದು ಮುಖ್ಯ. ಅವನಿಗೆ ಮುಖ್ಯವಾಗಿದ್ದದ್ದು ವ್ಯಕ್ತಿಯ ಒಳಗಿನ ಪರಿವರ್ತನೆ. ಒಬ್ಬ ವ್ಯಕ್ತಿ ಪ್ರತಿದಿನ ಪೂಜೆ ಮಾಡಬಹುದು, ಆದರೆ ಅವನು ಕೋಪ, ಲೋಭ, ಅಹಂಕಾರ ಮತ್ತು ದ್ವೇಷದಿಂದ ತುಂಬಿದ್ದರೆ ಅವನ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ಇನ್ನೊಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಬದುಕಿ ಯಾರಿಗೂ ನೋವು ಕೊಡದೆ ದಯೆ ಮತ್ತು ಕರುಣೆಯಿಂದ ವರ್ತಿಸಿದರೆ ಅವನು ನಿಜವಾದ ಧರ್ಮದ ಮಾರ್ಗದಲ್ಲಿ ಸಾಗುತ್ತಿದ್ದಾನೆ ಎಂದು ಬುದ್ಧನು ತಿಳಿಸುತ್ತಾನೆ. ದೇವತೆಗಳು ಧರ್ಮವನ್ನು ಗೌರವಿಸುತ್ತಾರೆ. ಬೌದ್ಧ ಕಥೆಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ದೇವತೆಗಳು ಬುದ್ಧನ ಬಳಿಗೆ ಬಂದು ಧರ್ಮವನ್ನು ಆಲಿಸುತ್ತಾರೆ ಎಂಬ ಉಲ್ಲೇಖಗಳಿವೆ. ಇದರ ಅರ್ಥವೇನೆಂದರೆ ಬುದ್ಧನ ಬೋಧನೆಯಲ್ಲಿ ಧರ್ಮವು ಯಾವುದಾದರೂ ಒಂದು ಲೋಕದ ಜೀವಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಜ್ಞಾನ ಮತ್ತು ಸತ್ಯವು ಎಲ್ಲರಿಗೂ ಅನ್ವಯಿಸುತ್ತದೆ. ಇಂದಿನ ಜೀವನಕ್ಕೆ ಇದರ ಅರ್ಥ. ಇಂದಿನ ಕಾಲದಲ್ಲಿಯೂ ಅನೇಕರು ಹೀಗೆ ಯೋಚಿಸುತ್ತಾರೆ, ನಾನು ಪೂಜೆ ಮಾಡಿದರೆ ಸಾಕು, ದೇವಸ್ಥಾನಕ್ಕೆ ಹೋದರೆ ಸಾಕು, ನನ್ನ ಎಲ್ಲಾ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತವೆ. ಆದರೆ ಬುದ್ಧನು ಹೇಳಿದ್ದು ಬೇರೆ. ಅವನು ಹೇಳಿದ್ದು, ನಿನ್ನ ಜೀವನವನ್ನು ಬದಲಾಯಿಸುವುದು ನಿನ್ನ ಕರ್ಮ, ನಿನ್ನ ಚಿಂತನೆ ಮತ್ತು ನಿನ್ನ ನಡವಳಿಕೆ. ಹೊರಗಿನ ಸಹಾಯದ ನಿರೀಕ್ಷೆಗಿಂತ ಒಳಗಿನ ಪರಿವರ್ತನೆಯೇ ಹೆಚ್ಚು ಶಕ್ತಿಶಾಲಿ. ಅದೇ ಕಾರಣಕ್ಕೆ ಬುದ್ಧನ ಬೋಧನೆಗಳು ಸಾವಿರಾರು ವರ್ಷಗಳ ನಂತರವೂ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿವೆ. ಭಾಗ 4. ಕರ್ಮವೇ ದೇವರಿಗಿಂತ ದೊಡ್ಡ ಶಕ್ತಿಯೇ? ಬುದ್ಧನ ಆಶ್ಚರ್ಯಕರ ಉತ್ತರ. ಸ್ನೇಹಿತರೆ, ಈಗ ಬುದ್ಧನ ಬೋಧನೆಯಲ್ಲಿ ಅತ್ಯಂತ ಆಳವಾದ ವಿಷಯಕ್ಕೆ ಪ್ರವೇಶಿಸೋಣ. ನಮ್ಮ ಜೀವನವನ್ನು ಯಾರು ನಿರ್ಧರಿಸುತ್ತಾರೆ, ದೇವರೇ ಅಥವಾ ನಮ್ಮ ಕರ್ಮವೇ? ಈ ಪ್ರಶ್ನೆಗೆ ಬುದ್ಧನು ನೀಡಿದ ಉತ್ತರ ಇಂದಿಗೂ ಲಕ್ಷಾಂತರ ಜನರನ್ನು ಆಲೋಚಿಸುವಂತೆ ಮಾಡುತ್ತದೆ. ಬುದ್ಧನು ಹೇಳಿದನು, ಮನುಷ್ಯನ ಜೀವನವನ್ನು ರೂಪಿಸುವುದು ಅವನ ಕರ್ಮ. ಅಂದರೆ ನಾವು ಇಂದು ಏನು ಯೋಚಿಸುತ್ತೇವೆ, ಏನು ಮಾತನಾಡುತ್ತೇವೆ ಮತ್ತು ಏನು ಮಾಡುತ್ತೇವೆ, ಅದರ ಪರಿಣಾಮವೇ ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ಕರ್ಮ ಎಂದರೆ ಕೇವಲ ಕೆಲಸವಲ್ಲ. ಬಹಳ ಜನರಿಗೆ ಕರ್ಮ ಎಂದರೆ ಕೇವಲ ಮಾಡುವ ಕೆಲಸ ಎಂದು ಅನಿಸುತ್ತದೆ. ಆದರೆ ಬುದ್ಧನ ಪ್ರಕಾರ ಕರ್ಮ 3 ಹಂತಗಳಲ್ಲಿ ನಡೆಯುತ್ತದೆ. ಮನಸ್ಸಿನ ಕರ್ಮ ನಮ್ಮ ಆಲೋಚನೆಗಳು, ಮಾತಿನ ಕರ್ಮ ನಾವು ಮಾತನಾಡುವ ಪದಗಳು, ದೇಹದ ಕರ್ಮ ನಾವು ಮಾಡುವ ಕಾರ್ಯಗಳು. ಈ 3 ಸೇರಿ ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ. ಬೀಜ ಮತ್ತು ಫಲದ ಉದಾಹರಣೆ. ಬುದ್ಧನು ಕರ್ಮವನ್ನು ಅರ್ಥಮಾಡಿಕೊಳ್ಳಲು ಒಂದು ಸರಳ ಉದಾಹರಣೆಯನ್ನು ನೀಡುತ್ತಾನೆ. ಒಬ್ಬ ರೈತ ಮಾವಿನ ಬೀಜ ಬಿತ್ತಿದರೆ ಹಲಸಿನ ಮರ ಬೆಳೆಯುವುದಿಲ್ಲ. ಅದೇ ರೀತಿ ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಕೆಟ್ಟ ಕರ್ಮ ಮಾಡಿದರೆ ಅದರ ಪರಿಣಾಮವನ್ನು ಒಂದು ದಿನ ಅನುಭವಿಸಲೇಬೇಕು. ಇದು ಶಿಕ್ಷೆಯಲ್ಲ, ಪ್ರಕೃತಿಯ ಕಾರಣಕಾರ್ಯ ನಿಯಮ. ಬುದ್ಧನು ಏನು ಹೇಳಲು ಬಯಸಿದ?
ಕೆಲವರು ತಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ದೇವರನ್ನು ಕಾರಣವೆಂದು ಭಾವಿಸುತ್ತಾರೆ. ಆದರೆ ಬುದ್ಧನು ಹೇಳಿದ್ದು, ನಿನ್ನ ಇಂದಿನ ನಿರ್ಧಾರಗಳು ನಾಳೆಯ ಜೀವನವನ್ನು ರೂಪಿಸುತ್ತವೆ. ಅಂದರೆ ಜೀವನದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಹೊರಗಿನ ಶಕ್ತಿಯ ಮೇಲೆ ಹಾಕದೆ ತನ್ನ ನಡೆನುಡಿಗಳನ್ನು ಪರಿಶೀಲಿಸಬೇಕು. ಪ್ರಾರ್ಥನೆ ಸಾಕೆ. ಒಂದು ಕಲ್ಪಿತ ಉದಾಹರಣೆಯನ್ನು ನೋಡೋಣ. ಒಬ್ಬ ವಿದ್ಯಾರ್ಥಿ ವರ್ಷಪೂರ್ತಿ ಓದದೆ ಪರೀಕ್ಷೆಯ ಹಿಂದಿನ ದಿನ ಮಾತ್ರ ಪ್ರಾರ್ಥನೆ ಮಾಡಿದರೆ ಉತ್ತಮ ಅಂಕಗಳು ಬರಬಹುದೇ? ಬಹುಶಃ ಇಲ್ಲ. ಇನ್ನೊಬ್ಬ ವಿದ್ಯಾರ್ಥಿ ಪ್ರತಿದಿನ ಶ್ರಮಪಟ್ಟು ಓದಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದರೆ ಅವನ ಯಶಸ್ಸಿನ ಸಾಧ್ಯತೆ ಹೆಚ್ಚು. ಬುದ್ಧನು ಇದೇ ತತ್ವವನ್ನು ಜೀವನದ ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸಿದನು. ಪ್ರಾರ್ಥನೆ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು, ಆದರೆ ಶ್ರಮ, ಸತ್ಕರ್ಮ ಮತ್ತು ಜವಾಬ್ದಾರಿಯುತ ಜೀವನಕ್ಕೆ ಅದು ಪರ್ಯಾಯವಲ್ಲ. ಒಳ್ಳೆಯ ಕರ್ಮ ಹೇಗೆ ಆರಂಭವಾಗುತ್ತದೆ? ಬುದ್ಧನು ಹೇಳಿದಂತೆ, ಒಳ್ಳೆಯ ಕರ್ಮ ಹೊರಗಿನಿಂದ ಅಲ್ಲ, ಒಳ್ಳೆಯ ಮನಸ್ಸಿನಿಂದ ಆರಂಭವಾಗುತ್ತದೆ. ನೀವು ಒಬ್ಬರಿಗೆ ಸಹಾಯ ಮಾಡಿದಾಗ, ಸತ್ಯವನ್ನು ಮಾತನಾಡಿದಾಗ, ಅನಗತ್ಯವಾಗಿ ಯಾರಿಗೂ ನೋವು ಕೊಡದಾಗ, ಕ್ಷಮಿಸಲು ಕಲಿತಾಗ, ಅಲ್ಲಿಯೇ ಸತ್ಕರ್ಮ ಆರಂಭವಾಗುತ್ತದೆ. ಬುದ್ಧನ ಸಂದೇಶ ಇಂದಿಗೂ ಏಕೆ ಪ್ರಸ್ತುತ? ಇಂದಿನ ಸಮಾಜದಲ್ಲಿ ಅನೇಕರು ತಮ್ಮ ವೈಫಲ್ಯಕ್ಕೆ ಪರಿಸ್ಥಿತಿ, ಅದೃಷ್ಟ ಅಥವಾ ಇತರರನ್ನು ದೂಷಿಸುತ್ತಾರೆ. ಆದರೆ ಬುದ್ಧನ ಸಂದೇಶ ಬೇರೆ. ಅವನು ಹೇಳುವುದು, ನೀನು ಬದಲಾದರೆ ನಿನ್ನ ಜೀವನವು ಬದಲಾಗಲು ಆರಂಭಿಸುತ್ತದೆ. ಇದು ಕೇವಲ ಆಧ್ಯಾತ್ಮಿಕ ಮಾತಲ್ಲ, ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುವ ತತ್ವ. ಒಬ್ಬ ವ್ಯಾಪಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಒಬ್ಬ ವಿದ್ಯಾರ್ಥಿ ಶಿಸ್ತಿನಿಂದ ಓದಿದರೆ, ಒಬ್ಬ ಕುಟುಂಬಸ್ಥ ಪ್ರೀತಿಯಿಂದ ನಡೆದುಕೊಂಡರೆ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ನಿಧಾನವಾಗಿ ಕಾಣಿಸಿಕೊಳ್ಳುತ್ತವೆ. ಭಾಗ 5. ಬುದ್ಧನು ಪ್ರಾರ್ಥನೆಯ ಬಗ್ಗೆ ಏನು ಹೇಳಿದ? ದೇವರಲ್ಲಿ ಬೇಡಿಕೊಂಡರೆ ಜೀವನ ಬದಲಾಗುತ್ತದೆಯೇ? ಸ್ನೇಹಿತರೆ, ಈಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡುವ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ಹುಡುಕೋಣ. ನಾವು ದೇವರಲ್ಲಿ ಪ್ರಾರ್ಥಿಸಿದರೆ ನಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆಯೇ? ಈ ಪ್ರಶ್ನೆಗೆ ಬುದ್ಧನ ಉತ್ತರ ತುಂಬಾ ಆಳವಾದದ್ದು. ಬುದ್ಧನು ಪ್ರಾರ್ಥನೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಿಲ್ಲ, ಆದರೆ ಪ್ರಾರ್ಥನೆಯೊಂದರಿಂದಲೇ ಜೀವನ ಬದಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದನು. ಅವನ ಪ್ರಕಾರ ಪ್ರಾರ್ಥನೆ ಮನಸ್ಸಿಗೆ ಶಾಂತಿ, ಭರವಸೆ ಮತ್ತು ಏಕಾಗ್ರತೆಯನ್ನು ನೀಡಬಹುದು, ಆದರೆ ಜೀವನವನ್ನು ಬದಲಾಯಿಸುವುದು ನಮ್ಮ ಕರ್ಮ, ನಮ್ಮ ಪ್ರಯತ್ನ ಮತ್ತು ನಮ್ಮ ಜ್ಞಾನ. ಒಂದು ಸುಂದರ ಉದಾಹರಣೆ. ಒಬ್ಬ ರೈತ ಪ್ರತಿದಿನ ಮಳೆಗಾಗಿ ಪ್ರಾರ್ಥನೆ ಮಾಡುತ್ತಾನೆ ಎಂದು ಊಹಿಸಿ. ಆದರೆ ಅವನು ಹೊಲವನ್ನು ಉಳುಮೆ ಮಾಡಿಲ್ಲ, ಬೀಜ ಬಿತ್ತಿಲ್ಲ, ಕಳೆ ತೆಗೆಯಲಿಲ್ಲ. ಮಳೆ ಬಂದರೂ ಅವನಿಗೆ ಉತ್ತಮ ಬೆಳೆ ಸಿಗುತ್ತದೆಯೇ? ಇಲ್ಲ. ಇನ್ನೊಬ್ಬ ರೈತ ಶ್ರಮಪಟ್ಟು ಹೊಲ ಸಿದ್ಧಪಡಿಸಿ ಸರಿಯಾದ ಸಮಯಕ್ಕೆ ಬೀಜ ಬಿತ್ತುತ್ತಾನೆ, ನಂತರ ಮಳೆಗಾಗಿ ಪ್ರಾರ್ಥಿಸುತ್ತಾನೆ. ಅವನಿಗೆ ಉತ್ತಮ ಬೆಳೆ ಸಿಗುವ ಸಾಧ್ಯತೆ ಹೆಚ್ಚು. ಬುದ್ಧನ ಸಂದೇಶವೂ ಇದೆ. ಪ್ರಾರ್ಥನೆ ಸಂಕಲನ ಪ್ರಯತ್ನ ಸಮ ಉತ್ತಮ ಫಲ. ಪ್ರಾರ್ಥನೆ ಮಾತ್ರ ಸಮ ಸಾಕಾಗುವುದಿಲ್ಲ. ಬುದ್ಧನ ಪ್ರಮುಖ ಸಂದೇಶ. ಬುದ್ಧನು ತನ್ನ ಶಿಷ್ಯರಿಗೆ ಹೇಳುತ್ತಿದ್ದನು, ನಿನ್ನನ್ನು ನೀನೇ ರಕ್ಷಿಸಿಕೊಳ್ಳಬೇಕು, ಬೇರೆ ಯಾರು ನಿನ್ನನ್ನು ಮುಕ್ತಗೊಳಿಸಲು ಸಾಧ್ಯವಿಲ್ಲ. ಈ ಮಾತಿನ ಅರ್ಥ ಏನೆಂದರೆ, ನಮ್ಮ ಜೀವನದ ಜವಾಬ್ದಾರಿ ಅಂತಿಮವಾಗಿ ನಮ್ಮದೇ. ನಾವು ಮಾಡುವ ನಿರ್ಧಾರಗಳು, ನಮ್ಮ ಅಭ್ಯಾಸಗಳು, ನಮ್ಮ ಮಾತುಗಳು ಮತ್ತು ನಮ್ಮ ಕರ್ಮಗಳೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ದೇವರಲ್ಲಿ ಬೇಡಿಕೊಳ್ಳುವುದಕ್ಕಿಂತ ಬುದ್ಧನು ಜನರಿಗೆ ಹೀಗೆ ಹೇಳುತ್ತಿದ್ದನು, ನೀನು ಕೋಪದಲ್ಲಿದ್ದರೆ ಕೋಪವನ್ನು ಅರ್ಥ ಮಾಡಿಕೋ, ನೀನು ಲೋಭಿಯಾಗಿದ್ದರೆ ಲೋಭವನ್ನು ಕಡಿಮೆ ಮಾಡು, ನೀನು ಅಸೂಯೆಯಿಂದ ಬಳಲುತ್ತಿದ್ದರೆ ಕರುಣೆಯನ್ನು ಬೆಳೆಸು, ನೀನು ಭಯದಲ್ಲಿದ್ದರೆ ಜಾಗೃತಿಯಿಂದ ಬದುಕಲು ಕಲಿತುಕೋ. ಇವುಗಳೇ ನಿಜವಾದ ಆಧ್ಯಾತ್ಮಿಕ ಸಾಧನೆ ಎಂದು ಅವನು ತಿಳಿಸಿದನು. ಪ್ರಾರ್ಥನೆಯ ನಿಜವಾದ ಅರ್ಥ. ಬುದ್ಧನ ದೃಷ್ಟಿಯಲ್ಲಿ ಪ್ರಾರ್ಥನೆಯ ಮೌಲ್ಯ ಅದರ ಪದಗಳಲ್ಲಿ ಇರಲಿಲ್ಲ, ಅದರ ಹಿಂದೆ ಇರುವ ಶುದ್ಧ ಮನಸ್ಸು, ಕರುಣೆ ಮತ್ತು ಸತ್ಪ್ರವೃತ್ತಿಯಲ್ಲಿತ್ತು. ಒಬ್ಬ ವ್ಯಕ್ತಿ ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿದರು, ಹೊರಗೆ ಹೋಗಿ ಜನರನ್ನು ಮೋಸ ಮಾಡಿದರೆ, ಕೋಪದಿಂದ ಬದುಕಿದರೆ ಅಥವಾ ಅನ್ಯಾಯ ಮಾಡಿದರೆ ಆ ಪ್ರಾರ್ಥನೆಗೆ ಅರ್ಥವೇನು? ಆದರೆ ಇನ್ನೊಬ್ಬ ವ್ಯಕ್ತಿ ಕಡಿಮೆ ಮಾತನಾಡಿ, ಪ್ರಾಮಾಣಿಕವಾಗಿ ಬದುಕಿ, ಇತರರಿಗೆ ಸಹಾಯ ಮಾಡಿ, ದಯೆಯಿಂದ ವರ್ತಿಸಿದರೆ ಅವನ ಜೀವನವೇ ಒಂದು ಪ್ರಾರ್ಥನೆಯಂತೆ ಆಗುತ್ತದೆ. ಇಂದಿನ ಜೀವನಕ್ಕೆ ಈ ಪಾಠ. ಇಂದು ಅನೇಕರು ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ, ಆದರೆ ಯಶಸ್ಸಿಗೆ ಬೇಕಾದ ಶಿಸ್ತು, ಪರಿಶ್ರಮ ಮತ್ತು ನಿರಂತರ ಅಭ್ಯಾಸವನ್ನು ಮರೆತು ಬಿಡುತ್ತಾರೆ. ಬುದ್ಧನು ಹೇಳುವ ಪಾಠವೇನೆಂದರೆ, ನಿನ್ನ ಪ್ರಾರ್ಥನೆಯನ್ನು ನಿನ್ನ ಕಾರ್ಯಗಳಿಂದ ಸಾಬೀತುಪಡಿಸು. ನೀನು ಆರೋಗ್ಯ ಬೇಕೆಂದರೆ ಆರೋಗ್ಯಕರ ಜೀವನ ನಡೆಸು, ನೀನು ಜ್ಞಾನ ಬೇಕೆಂದರೆ ಪ್ರತಿದಿನ ಕಲಿಯು, ನೀನು ಶಾಂತಿ ಬೇಕೆಂದರೆ ನಿನ್ನ ಮನಸ್ಸನ್ನು ತರಬೇತುಗೊಳಿಸು. ಭಾಗ 6. ನಿರ್ವಾಣ ಎಂದರೇನು? ಅದು ಸ್ವರ್ಗಕ್ಕಿಂತಲೂ ಶ್ರೇಷ್ಠವೇ? ಬುದ್ಧನ ನಿಜವಾದ ವಿವರಣೆ. ಸ್ನೇಹಿತರೆ, ಈಗ ಬುದ್ಧನ ಬೋಧನೆಯ ಅತ್ಯಂತ ಮಹತ್ವದ ವಿಷಯಕ್ಕೆ ಬಂದಿದ್ದೇವೆ. ನಿರ್ವಾಣ ಎಂದರೇನು? ಈ ಪದವನ್ನು ಬಹುತೇಕ ಎಲ್ಲರೂ ಕೇಳಿರುತ್ತಾರೆ, ಆದರೆ ಅದರ ನಿಜವಾದ ಅರ್ಥವನ್ನು ಬಹಳ ಕಡಿಮೆ ಜನರು ತಿಳಿದಿದ್ದಾರೆ. ಕೆಲವರು ನಿರ್ವಾಣ ಎಂದರೆ ಸ್ವರ್ಗಕ್ಕೆ ಹೋಗುವುದು ಎಂದು ಭಾವಿಸುತ್ತಾರೆ,
ಇನ್ನು ಕೆಲವರು ಅದು ಮರಣದ ನಂತರ ಸಿಗುವ ಯಾವುದೋ ರಹಸ್ಯಮಯ ಲೋಕ ಎಂದು ಊಹಿಸುತ್ತಾರೆ. ಆದರೆ ಬುದ್ಧನ ಬೋಧನೆಯಲ್ಲಿ ನಿರ್ವಾಣದ ಅರ್ಥ ಇದಕ್ಕಿಂತಲೂ ಆಳವಾಗಿದೆ. ನಿರ್ವಾಣ ಎಂದರೆ ಏನು? ನಿರ್ವಾಣ ಎಂಬ ಪದದ ಅರ್ಥ ಆರಿಹೋಗುವುದು ಅಥವಾ ಶಾಂತವಾಗುವುದು. ಆದರೆ ಇಲ್ಲಿ ಆರಿಹೋಗುವುದು ಬೆಂಕಿಯಲ್ಲ, ಲೋಭ, ಕೋಪ ಮತ್ತು ಅಜ್ಞಾನದ ಬೆಂಕಿ. ಬುದ್ಧನ ಪ್ರಕಾರ ಮನುಷ್ಯನ ಎಲ್ಲಾ ದುಃಖಗಳ ಮೂಲ ಈ ಮೂರು: ಲೋಭ, ತೃಷ್ಣೆ, ದ್ವೇಷ ಅಥವಾ ಕೋಪ, ಅಜ್ಞಾನ. ಈ ಮೂರು ಸಂಪೂರ್ಣವಾಗಿ ನಾಶವಾದಾಗ ಮನಸ್ಸು ಪರಿಪೂರ್ಣ ಶಾಂತಿಯನ್ನು ಪಡೆಯುತ್ತದೆ. ಅದೇ ನಿರ್ವಾಣ. ನಿರ್ವಾಣ ಎಂದರೆ ಮರಣವಲ್ಲ. ಇದು ಅತ್ಯಂತ ಮುಖ್ಯವಾದ ವಿಷಯ. ಬಹಳ ಜನರು ನಿರ್ವಾಣ ಎಂದರೆ ಸಾವು ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಬುದ್ಧನು ಹಾಗೆ ಹೇಳಲಿಲ್ಲ. ಒಬ್ಬ ವ್ಯಕ್ತಿ ಬದುಕಿರುವಾಗಲೇ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿ ಲೋಭ, ಕೋಪ ಮತ್ತು ಅಹಂಕಾರವನ್ನು ಜಯಿಸಿದರೆ ಅವನು ನಿರ್ವಾಣದ ಅನುಭವವನ್ನು ಪಡೆಯಬಹುದು ಎಂದು ಬೌದ್ಧ ಬೋಧನೆ ತಿಳಿಸುತ್ತದೆ. ಅಂದರೆ ನಿರ್ವಾಣವು ಕೇವಲ ಮರಣದ ನಂತರದ ಸ್ಥಿತಿಯಲ್ಲ, ಅದು ಆಂತರಿಕ ಮುಕ್ತಿ. ಸ್ವರ್ಗ ಮತ್ತು ನಿರ್ವಾಣದ ವ್ಯತ್ಯಾಸ. ಇದನ್ನು ಒಂದು ಸರಳ ಉದಾಹರಣೆಯಿಂದ ಅರ್ಥಮಾಡಿಕೊಳ್ಳೋಣ. ಒಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಹೋದನೆಂದು ಊಹಿಸಿ. ಅಲ್ಲಿ ಅವನಿಗೆ ಸುಖ, ಸಂತೋಷ ಮತ್ತು ಐಶ್ವರ್ಯ ಸಿಗಬಹುದು. ಆದರೆ ಅದು ಶಾಶ್ವತವಲ್ಲ. ಪುಣ್ಯದ ಫಲ ಮುಗಿದ ನಂತರ ಮತ್ತೆ ಜನನ ಮರಣದ ಚಕ್ರ ಮುಂದುವರಿಯಬಹುದು. ಆದರೆ ನಿರ್ವಾಣದಲ್ಲಿ ಜನನ ಮರಣದ ಬಂಧನವೇ ಅಂತ್ಯವಾಗುತ್ತದೆ ಎಂದು ಬೌದ್ಧ ಧರ್ಮ ಬೋಧಿಸುತ್ತದೆ. ಅದಕ್ಕಾಗಿಯೇ ಬುದ್ಧನು ಸ್ವರ್ಗಕ್ಕಿಂತ ನಿರ್ವಾಣವನ್ನು ಶ್ರೇಷ್ಠ ಗುರಿ ಎಂದು ವಿವರಿಸಿದನು. ನಿರ್ವಾಣದ ಅನುಭವ ಹೇಗಿರುತ್ತದೆ? ಇದನ್ನು ಪದಗಳಲ್ಲಿ ಸಂಪೂರ್ಣವಾಗಿ ವಿವರಿಸುವುದು ಕಷ್ಟ. ಆದರೆ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಇಲ್ಲ, ಯಾರ ಮೇಲೂ ಕೋಪ ಇಲ್ಲ, ಯಾರ ಬಗ್ಗೆ ಅಸೂಯೆ ಇಲ್ಲ, ಯಾವುದೇ ವಿಷಯದ ಅತಿಯಾದ ಆಸಕ್ತಿ ಇಲ್ಲ. ಕೇವಲ ಶಾಂತಿ, ಪ್ರೀತಿ ಮತ್ತು ಸ್ಪಷ್ಟವಾದ ಜಾಗೃತಿ ಮಾತ್ರ ಇದೆ. ಬುದ್ಧನ ಪ್ರಕಾರ ಈ ದಿಕ್ಕಿನತ್ತ ಸಾಗುವ ಸ್ಥಿತಿಯೇ ನಿರ್ವಾಣದ ಮಾರ್ಗ. ಇಂದಿನ ಜೀವನದಲ್ಲಿ ಇದರ ಅರ್ಥ, ನಮ್ಮಲ್ಲಿ ಹೆಚ್ಚಿನವರು ಹಣ, ಹೆಸರು, ಹುದ್ದೆ ಮತ್ತು ಯಶಸ್ಸಿನ ಹಿಂದೆ ಓಡುತ್ತೇವೆ. ಇವೆಲ್ಲ ದೊರೆತರೂ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ನಿಜವಾದ ಸಂತೋಷ ಸಿಗುವುದಿಲ್ಲ. ಬುದ್ಧನು ಹೇಳಿದ ಮಹತ್ವದ ಪಾಠವೇನೆಂದರೆ, ಹೊರಗಿನ ಯಶಸ್ಸಿಗಿಂತ ಒಳಗಿನ ಶಾಂತಿ ಶ್ರೇಷ್ಠ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಸಣ್ಣ ವಿಷಯಗಳಲ್ಲಿಯೂ ಸಂತೋಷವನ್ನು ಕಂಡುಕೊಳ್ಳಬಹುದು. ಆದರೆ ಮನಸ್ಸು ಅಶಾಂತವಾಗಿದ್ದರೆ ಇಡೀ ಜಗತ್ತನ್ನೇ ಪಡೆದರೂ ತೃಪ್ತಿ ಸಿಗುವುದಿಲ್ಲ. ಬುದ್ಧನ ಅಂತಿಮ ಸಂದೇಶ. ಬುದ್ಧನು ಯಾರನ್ನೂ ಭಯಪಡಿಸಿ ಧರ್ಮವನ್ನು ಕಲಿಸಲಿಲ್ಲ. ಅವನು ಹೇಳಿದ್ದು, ನಿನ್ನ ಮನಸ್ಸನ್ನು ಅರಿತುಕೋ, ಅದನ್ನು ಶುದ್ಧಗೊಳಿಸು, ಆಗ ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುವೆ. ಅದೇ ನಿರ್ವಾಣದ ಸಾರ. ಭಾಗ 7. ಹಾಗಾದರೆ ಬುದ್ಧನು ದೇವರನ್ನು ನಂಬಿದ್ದನ? ಈ ವಿಷಯದ ಅಂತಿಮ ಸತ್ಯ ಮತ್ತು ಶಕ್ತಿಯುತ ಮುಕ್ತಾಯ. ಸ್ನೇಹಿತರೆ, ಈಗ ಈ ಸಂಪೂರ್ಣ ವಿಡಿಯೋದ ಅತ್ಯಂತ ಮುಖ್ಯವಾದ ಪ್ರಶ್ನೆಗೆ ಉತ್ತರ ನೀಡುವ ಸಮಯ ಬಂದಿದೆ. ಹಾಗಾದರೆ ಬುದ್ಧನು ದೇವರನ್ನು ನಂಬಿದ್ದನ? ಈ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಎಂಬ ಒಂದು ಪದದ ಉತ್ತರ ನೀಡುವುದು ಬುದ್ಧನ ಬೋಧನೆಗೆ ನ್ಯಾಯ ಮಾಡುವುದಿಲ್ಲ. ಬುದ್ಧನ ನಿಜವಾದ ನಿಲುವು. ಬುದ್ಧನು ತನ್ನ ಬೋಧನೆಗಳಲ್ಲಿ ಸರ್ವಶಕ್ತ ಸೃಷ್ಟಿಕರ್ತ ದೇವರ ಬಗ್ಗೆ ಅಂತಿಮ ಘೋಷಣೆ ಮಾಡಲಿಲ್ಲ. ಅದೇ ಸಮಯದಲ್ಲಿ ದೇವರೇ ಇಲ್ಲ ಎಂದು ಕೂಡ ಹೇಳಲಿಲ್ಲ. ಬದಲಾಗಿ ಅವನು ಜನರ ಗಮನವನ್ನು ಒಂದು ಬೇರೆ ದಿಕ್ಕಿಗೆ ತಿರುಗಿಸಿದನು. ಅವನು ಹೇಳಿದ ಸಂದೇಶ ಹೀಗಿತ್ತು: ದೇವರ ಬಗ್ಗೆ ವಾದ ಮಾಡುವುದಕ್ಕಿಂತ ನಿನ್ನ ಜೀವನವನ್ನು ಬದಲಾಯಿಸುವ ಸತ್ಯವನ್ನು ಅರಿತುಕೋ. ಬುದ್ಧನಿಗೆ ಮುಖ್ಯವಾಗಿದ್ದು ತತ್ವಚರ್ಚೆಯಲ್ಲ, ಜೀವನದ ಪರಿವರ್ತನೆ. ಬುದ್ಧನ ಪ್ರಕಾರ ನಿಜವಾದ ಧರ್ಮ ಯಾವುದು? ಬುದ್ಧನ ದೃಷ್ಟಿಯಲ್ಲಿ ಧರ್ಮ ಎಂದರೆ ಕೇವಲ ಆಚರಣೆಗಳಲ್ಲ. ನಿಜವಾದ ಧರ್ಮ ಎಂದರೆ ಸತ್ಯವನ್ನು ಮಾತನಾಡುವುದು, ಯಾರಿಗೂ ಅನಗತ್ಯವಾಗಿ ಹಾನಿ ಮಾಡದಿರುವುದು, ಕರುಣೆ ಮತ್ತು ದಯೆಯಿಂದ ಬದುಕುವುದು, ಮನಸ್ಸನ್ನು ಶುದ್ಧಗೊಳಿಸುವುದು, ಲೋಭ, ಕೋಪ ಮತ್ತು ಅಹಂಕಾರವನ್ನು ಕಡಿಮೆ ಮಾಡುವುದು. ಇವುಗಳನ್ನು ಪಾಲಿಸುವ ವ್ಯಕ್ತಿಯೇ ನಿಜವಾದ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುತ್ತಿದ್ದಾನೆ ಎಂದು ಬುದ್ಧನು ತಿಳಿಸಿದನು. ಬುದ್ಧನ ಬೋಧನೆಯ ಮಹತ್ವ. ಇಂದಿನ ಜಗತ್ತಿನಲ್ಲಿ ಜನರು ಧರ್ಮದ ಹೆಸರಿನಲ್ಲಿ ಅನೇಕ ವಾದಗಳನ್ನು ಮಾಡುತ್ತಾರೆ. ಯಾವ ದೇವರು ಶ್ರೇಷ್ಠ, ಯಾವ ಧರ್ಮ ದೊಡ್ಡದು, ಯಾವ ಪೂಜೆ ಸರಿ. ಆದರೆ ಬುದ್ಧನು ಕೇಳುತ್ತಿದ್ದ ಪ್ರಶ್ನೆ ಬೇರೆ. ನಿನ್ನ ಮನಸ್ಸಿನಲ್ಲಿ ಶಾಂತಿ ಇದೆಯೇ? ನಿನ್ನ ಜೀವನದಲ್ಲಿ ಕರುಣೆ ಇದೆಯೇ? ನಿನ್ನಿಂದ ಮತ್ತೊಬ್ಬರ ಜೀವನಕ್ಕೆ ಬೆಳಕು ಸಿಗುತ್ತಿದೆಯೇ? ಈ ಪ್ರಶ್ನೆಗಳೇ ಅವನಿಗೆ ಮುಖ್ಯವಾಗಿದ್ದವು. ಇಂದಿನ ಜೀವನಕ್ಕೆ ಬುದ್ಧನ ಸಂದೇಶ. ನಮ್ಮಲ್ಲಿ ಪ್ರತಿಯೊಬ್ಬರೂ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಒತ್ತಡ, ಭಯ, ನಿರಾಶೆ, ಅಸೂಯೆ, ಕೋಪ, ಅತೃಪ್ತಿ. ಇವೆಲ್ಲ ಹೊರಗಿನ ಜಗತ್ತಿನಿಂದ ಮಾತ್ರ ಬರುವುದಿಲ್ಲ. ಅವು ನಮ್ಮ ಮನಸ್ಸಿನ ಸ್ಥಿತಿಯೊಂದಿಗೂ ಸಂಬಂಧ ಹೊಂದಿವೆ. ಆದ್ದರಿಂದ ಬುದ್ಧನು ಹೇಳಿದನು, ನಿನ್ನ ಮನಸ್ಸನ್ನು ಬದಲಾಯಿಸಿದರೆ ನಿನ್ನ ಜೀವನವು ಬದಲಾಗುತ್ತದೆ. ಈ ಒಂದು ಸಂದೇಶವೇ ಸಾವಿರಾರು ವರ್ಷಗಳ ನಂತರವೂ ಪ್ರಸ್ತುತವಾಗಿದೆ. ಸ್ನೇಹಿತರೆ, ಬುದ್ಧನ ಸಂದೇಶ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುವ ಜೀವನದ ಮಾರ್ಗ. ನೀವು ಯಾವ ಧರ್ಮವನ್ನು ಅನುಸರಿಸುತ್ತೀರಿ ಎಂಬುದಕ್ಕಿಂತ ನೀವು ಹೇಗೆ ಬದುಕುತ್ತೀರಿ ಎಂಬುದೇ ಮುಖ್ಯ.
ನಿಮ್ಮ ಮಾತುಗಳಲ್ಲಿ ಸತ್ಯ ಇರಲಿ, ನಿಮ್ಮ ಹೃದಯದಲ್ಲಿ ಕರುಣೆ ಇರಲಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ, ಮತ್ತು ನಿಮ್ಮ ಕರ್ಮಗಳು ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗಲಿ. ಬಹುಶಃ ಇದೇ ಬುದ್ಧನು ಜಗತ್ತಿಗೆ ನೀಡಿದ ಅತ್ಯಂತ ದೊಡ್ಡ ಸಂದೇಶ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ, ಮತ್ತು ಇಂತಹ ಆಳವಾದ ಆಧ್ಯಾತ್ಮಿಕ ಹಾಗೂ ಜೀವನ ಬದಲಾಯಿಸುವ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸತ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.